ಹೇಗೆ ಗಾಯ್ಸ್ ಎಲ್ಲರೂ ಇದ್ದೀರಾ? ನಾನಂತೂ ಮಸ್ತಾಗಿದ್ದೀನಿ. ಇವತ್ತು ನಾವು ಶೂಟಿಂಗ್ ಬಂದಿದ್ದೀವಿ ಒಂದು ಡ್ಯಾನ್ಸ್ ವಿಡಿಯೋ ಮಾಡೋಕ್ಕೆ. ನಮ್ಮ ಅಕ್ಕದು ಒಂದು ರೀಲ್ ಶೂಟ್ ಮಾಡ್ತಿದ್ದಾನೆ ನಮ್ಮ ಹುಡುಗ ಅಂಬಿ ಮಾಡ್ಕೊಂಡು ಸಲಿ ಪಾರ್ಕ್ ಹತ್ರ ಬಂದಿದ್ದಾರೆ. ಇವತ್ತು ನಮ್ಮ ಅಂಬಿ ಇದ್ದಾನೆ ಶೂಟಿಂಗ್ ಮಾಡೋಕ್ಕೆ. ಒಂದು ಚಿಕ್ಕ ರೀಲು ನಮ್ಮ ಅಕ್ಕದು ಯಾವುದೋ ಮಾಡ್ತವ್ರೆ ನೋಡಿ. ಓ ಫೈನಲಿ ಕಂಪ್ಲೀಟ್ ಆಯ್ತು. ಎಷ್ಟೇಕಾಯ್ತು ಅವಳು? ಒಂದು 15 ಆಗಿರುತ್ತೆ, ಒಂದು 20 ಮೇಲೆ ಏನಿಲ್ಲ, ಜಸ್ಟ್ ಒಂದು 6-5 ಅಷ್ಟೇ. ಎಲ್ರು ಯಾರು ಕಾಣಿಸ್ತಾನೆ ಇಲ್ಲ. ಬೆಳಕಿಗೆ ರಿಫ್ಲೆಕ್ಟ್ ಆಗ್ತಿದೆ. ಹಂಗೆ ಕಂಪ್ಲೀಟ್ ಆಯ್ತಾ ಲಾಸ್ಟ್ಗೆ? ಸರಿ ನಡ್ರಿ ಹೋಗೋಣ. ನಿಮ್ದು ಯಾವಾಗ ಶೂಟಿಂಗು? ಇವತ್ತು ನೈಟ್ ಮಾಡೋ ಒಂದು ಪಕ್ಕ. ನೀವು ಹೆಂಗಂತೀರ ಹಂಗೆ ನಮ್ಮ ಬಾಯ್ಸ್ಗಳು. ಹಾಯ್ ಗೈಸ್, ಸಪೋರ್ಟ್ ಮಾಡ್ರಿ, ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ರಿ. ಇವರು ಡ್ಯಾನ್ಸ್ ಮಾಡಿದ್ಯಾ? ನಾವು ಡ್ಯಾನ್ಸ್ ಮಾಡ್ತೀವಿ ಸಾಯಂಕಾಲ. ಓಕೆ ಗೈಸ್, ಶೂಟಿಂಗ್ ಎಲ್ಲ ಮುಗೀತು. ಇವಾಗ ಚಿಕ್ಕಪೇಟೆಗೆ ಹೋಗ್ಬೇಕು, ಸ್ವಲ್ಪ ಐಟಮ್ ಬೇಕು. ಇವತ್ತು ಸಂಡೇ, ಬಿಸಿಲು ಬೇರೆ, ಅದಕ್ಕೆ ನಾನು ಮೆಟ್ರೋಗೆ ಹೋಗ್ಬಿಡ್ತೀನಿ ಈಗ ಶಿಸ್ತಾಗಿ. ಗಾಡಿನ ಪಾರ್ಕ್ ಮಾಡಿ ಸ್ಟೇಷನ್ ಒಳಗಡೆ ಬಂದೆ. ನೆಮ್ಮದಿಗಿರು, ಇಲ್ಲಿ ಬಿಸಿಲಿಲ್ಲ ಏನಿಲ್ಲ, ಒಳ್ಳೆ ಗಾಳಿ ಬರುತ್ತೆ. ಇವತ್ತಂತೂ ಬೇಗ ಹೋಗಿ ಬಂದ್ಬಿಡ್ಬೇಕು. ನಮ್ಮ ಹುಡ್ಗನ ಬರ್ಡೇ ಐತೆ, ಈವ್ನಿಂಗು ಪಾರ್ಟಿ ಬೇರೆ ಮಾಡಬೇಕು. ಫೈನಲಿ ಚಿಕ್ಕಪೇಟೆಗಂತೂ ರೀಚ್ ಆಗಿಬಿಟ್ಟೆ. ಬಿಸಿಲಂತೂ ಕೇಳೋಕ್ಕೆ ಹೋಗ್ಬೇಡಿ, ಬೇಜಾನ್ ಸುಡ್ತಾ ಇದೆ. ಅದರಲ್ಲಿ ಜನ ಜೊತೆ ವೀಡಿಯೋ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಸೊ ಅದಕ್ಕೆ ನಾನು ಐಟಮ್ಸ್ ತೊಗೊಂಡು ಬೇಗ ಮನೆಗಂತೂ ಪಾಸ್ ಆಗ್ತೀನಿ. ಏನು ಬೇಜಾರಾಗ್ಬಿಡಿ, ಏನು ತೋರಿಸಿಲ್ಲ ಅಂತ. ಮಾರ್ಕೆಟಿಂದ ಬರೋಷ್ಟರಲ್ಲಿ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಸ್ವಲ್ಪ ಫ್ರೆಶ್ ಅಪ್ ಆಗಿ ಊಟ ಮಾಡಿಕೊಂಡು ಜಿಮ್ಮಿಗೆ ಬಂದೆ. ಜಿಮ್ಮಲ್ಲಿ ನೋಡ್ತೀನಿ ಹುಡುಗರು ಯಾರು ಇದ್ದಿಲ್ಲ. ಸರಿ ಇದೆ, ನನಗೂ ಬೇಕಿತ್ತು ಅಂದ್ಬಿಟ್ಟು ಎಲ್ಲ ವರ್ಕೌಟ್ ಕಂಪ್ಲೀಟ್ ಮಾಡ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ ನಮ್ಮ ಹುಡುಗರೆಲ್ಲ ರೆಡಿ ಆಗಿಬಿಟ್ಟಿದ್ರು. ಕೇಕ್ ಎಲ್ಲ ತೊಗೊಂಡು ಬಂದು ನಾನು ವಿಡಿಯೋ ಕಾಲ್ ಮಾಡೋದಕ್ಕೆ ನೆಟ್ಟೆ ಆನ್ ಮಾಡಿಲ್ಲ. ಯಾರು ಸ್ಟುಡಿಯೋದಲ್ಲ ಹೋಗಿದ್ದ ಮ್ಯಾಕ್ಸ್ ಯಾರಲ್ಲಿ ಹೋಗಿದ್ನೋ ಗೊತ್ತಿಲ್ಲ. ಏನಾಯ್ತು ಈಗ ನನ್ನ ಮಕ್ಕಳುಗಳು ಮಾತ್ರ ನೇಮ್ಗಳು ಹಾಕ್ಸ್ಕೊಂಡ್ಬಿಟ್ಟು ನನಗೆ ಅಡ್ರೆಸ್ ಬಿಟ್ಟವ್ರು. ಇದೇ ಕಣ ಟ್ರೆಂಡಿಗ ಮಸ್ತಾಗಿ ಬರ್ದವನಾದ್ರು. ಅಣ್ಣ ಯಾರು ಕಾಸು ಎಕ್ಸ್ಟ್ರಾ ಕೊಟ್ರೇನೋ? అమ్మ ఏం ఫీల్ ఉన్నది మామయ్య. చాకు ఎల్లో లోడే చాಕು చాಕು ಚಾಕು ಚಾಕ್ ಚಾಕ್ ಎಲ್ಲೋ ಚಾಕು ನೋಡಲೇ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಕಟ್ ಮಾಡೋ, ಲೆಟ್ಸ್ ಗೋ. ಹೆಂಗೋ ಒಂದು ಕಟ್ ಮಾಡೋ ಬೇಗ. ಅಭಿ ಮಜಾ ಆएगा ना भिड़ो. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಅವ್ನು ಬರ್ಡೇ ಬಾಯ್. ನೀನೇ ಮಾಡ್ಕೊಂತ ಇದ್ದೆ ಬಟ್ಟೆ. ನಾವು ಕೇಕ್ ತಿನ್ಬೇಕು, ಆಮೇಲೆ ಗೈಸ್ ಇವಾಗ ಬರ್ಡೇ ಕೇಕ್ ಎಲ್ಲ ಕಟ್ ಮಾಡಿದ್ದಾಯ್ತು, ಉಜ್ಜಾಡಿದ್ದಾಯ್ತು, ಎಂಜಾಯ್ ಮಾಡಿದ್ದಾಯ್ತು. ಇವಾಗ ತಿನ್ನಕ್ಕೆ ಹೋಗ್ಬೇಕು ಇವಾಗ ಅಷ್ಟೇ. ಲೆಟ್ಸ್ ಗೋ. ಯಾವುದೋ ಒಂದು ಹೋಟ್ಲು, ಅದು ನಾವು ಹುಡುಗರು ಸಾಯ್ತಾ ಇರ್ತೀವಿ ಯಾವ ಹೋಟ್ಲ್ ಅಂತ. ಲಾಸ್ಟ್ ಟೈಮ್ ಎಂಪೈರ್ಗೆ ಹೋಗ್ಬಿಟ್ಟು ಚೂತಿಗಳಾಗಿದ್ವಿ. ಅಷ್ಟೊಂದು ಚೆನ್ನಾಗಿದ್ದಿಲ್ಲ, ಏನಿಲ್ಲ, ಸುಮ್ಮನೆ ಅಲ್ಲೇ ಹೋಗಿ ಚೂತಿಗಳಾಗಿದ್ವಿ. ಈ ಸರಿ ಡಿಫ್ರೆಂಟಾಗಿ ಯಾವುದಕ್ಕಾದ್ರೂ ಚೆನ್ನಾಗಿರೋದಕ್ಕೆ ಹೋಗೋಣ ಅಂತ. ಏನು ಡಿಫಿಕಲ್ಟು ಅಂದರೆ
ನಾವೆಲ್ಲ ನಾನ್ ವೆಜ್ಜು, ನಮ್ಮ ಅಕ್ಕ ಮಾತ್ರ ವೆಜ್ಜು. ಅವಳಿಗೋಸ್ಕರ ಇವಾಗ ಎಲ್ಲಿ ಹುಡ್ಕೊಂಡು ಹೋಗೋಣ ಅಲ್ವೇನೋ ಮಚ್ಚ? ಅವಳದ್ದು ಒಬ್ಬಳದೇ ಕಾಟ, ಇಲ್ಲಾಂದ್ರೆ ನಾವ್ ಆರಾಮಾಗಿ ಡೈಲಿ ಯಾರನ್ನ ಕರ್ಕೊಂಡು ಹೋದ್ರು ವೆಜ್ ಅವ್ರನ್ನ ಕರ್ಕೊಂಡು ಹೋಗ್ಬಾರ್ದು. ಇನ್ನೊಬ್ಬವನೇ ಕಳ್ ಮಂಜ ಅಂತ ಬೋಳಿ ಮಗ. ನಾವು ನಾನ್ ವೆಜ್ ತಿಂದಾಗೆಲ್ಲ ವೆಜ್ಜು, ಅವನಿಗೋಸ್ಕರ ಹುಡ್ಕೊಂಡು ಹೋಗ್ಬೇಕು, ಇಲ್ಲ ನಾವೇ ಡಿಸಿಷನ್ ಚೇಂಜ್ ಆಗ್ಬೇಕು. ಈ ತರ ಮಾಡ್ತಾನೆ. ಅದು ನೈಟ್ 3 ಗಂಟೆ ಆದ್ರೂ ಹುಡ್ಕೊಂಡು ಓಡಾಡ್ಬೇಕು ಅಷ್ಟೇ ನಮ್ ಜೀವನ ಎಲ್ಲ. ಹಿಂಗಾಗುತ್ತೆ ಕತೆ. ನಾವು ಬಂದಿದ್ದು ತಾಜ್ ದರ್ಬಾರ್, ಇದು ಜಯನಗರ ಫೋರ್ಟ್ ಬ್ಲಾಕ್ ಅಲ್ಲಿ. ನಾವು ತಿಂದ್ಬಿಟ್ಟು ಹೇಳ್ತೀವಿ ರಿವ್ಯೂ ಹೆಂಗಿರುತ್ತೆ ಅಂತ. ತಿಂದಿಲ್ಲ ಏನಿಲ್ಲ, ಇಷ್ಟ ಬೇಗ ಹೇಳ್ದ. ಲೆಟ್ಸ್ ಗೋ. ಬರ್ರೋ 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 ಬರ್ರೋ, ಹತ್ರ ಬೇಗ. ಇಲ್ಲಿ ನೋಡಿ, ಇವರೇ ವೆಜ್ಜು. ವೆಜ್ಜು ಅವ್ಳು ಕಾಣಿಸ್ತಾನೆ ಇಲ್ಲ. ನಾವು ಫ್ಯಾಮಿಲಿನೇ. ಅದು ಜಾಯಿನ್ ಮಾಡ್ಕೋಬೋದು ಬಾರೋ ಟೇಬಲ್. ನಾವ್ ಹೆಂಗೋ ಬರೋದು ಈ ಕಡೆ ಗ್ಯಾಪ್ ಆರ್ಡ್ರ್ ಕೊಡು. ನೋಡು ನಮ್ಮ ಅಕ್ಕನ ಬೇಗ ಫಸ್ಟು ವೆಜ್ ಆರ್ಡ್ರ್ ಮಾಡಿ ಕೊಟ್ಬಿಡು, ಆಮೇಲೆ ನಾವು ಆರ್ಡ್ರ್ ಮಾಡ್ತೀವಿ. ಎಲ್ಲ ಕೊಡಿ ಅಂದ್ರೆ ಆಮೇಲೆ ಅಷ್ಟೇ ಅವನು ಸೀ ಫುಡ್ ಚೆನ್ನಾಗಿಲ್ಲ ಅಂದಾಗ. ಪ್ರಾನ್ಸು ಗೈಸ್, ಊಟ ಮಾಡಾದ್ಮೇಲೆ ನಾವು ಹೋಗ್ತಾ ಇರೋದು ಐಸ್ ಕ್ರೀಮ್ ತಿನ್ನಕ್ಕೆ. ಪೋಲಾರ್ ಬಿಯರ್ಗೆ ಹೋಗೋಣ, ನಾರ್ಮಲ್ ಅಂಗಡಿಗೆ ಹೋಗೋಣ. ನಾರ್ಮಲ್ ಆಲ್ವೇಸ್ ನಾರ್ಮಲ್ ಬೆಸ್ಟ್, ಯಾಕಂದ್ರೆ ಎಲ್ಲ ಫ್ಲೇವರ್ಸು ಸಿಗುತ್ತೆ. ಇವಾಗ ಪೋಲಾರ್ ಬಿಯರ್ಗೆ ಹೋಗ್ಬಿಟ್ರೆ ಮಾತ್ರ ಯಾಕೆ ಹೇಳ್ತೀರಾ, ಬರೀ ಕಾಸ್ಟ್ಲಿನೇ ಇರುತ್ತೆ. ಯಾವ್ದಾದ್ರು ಹೇಳೋ, ನನಗೊಂದು ಮ್ಯಾಂಗೋ ಲಸ್ಸಿ ಬ್ರೋ. ನಿನ್ಗೆ ಹೊಸ ನಿನ್ಗೆ ಯಾವುದು? ಅಯ್ಯ ನಿನ್ಗೋ ಪಟ್ಟೆ ಮಸಾಲೆ ದೋಸೆ. ನಿನ್ ಜನ್ಮಕ್ಕೆ ಹೋಗೋ. ಇದೇನು ಅವರೇ ಬೇಳೆ ದೋಸೆ ಅನ್ಕೊಂಡಿದ್ದೆ. ಮನೋಜ ಏನೋ ಕರಿತೋ. ನಿಮ್ಮ ನನಗೂ ಮ್ಯಾಂಗೋ. ಹಾಂ ನನ್ನ ಅಂಕಲ್ ನೀವೇನು ಕುಡಿತಾ ಇರೋದು? ಮ್ಯಾಂಗೋ ಮಿಲ್ಕ್ ಶೇಕ್ ಅವರು ಜ್ಯೂಸ್. ಹಾಂ ಮಿಲ್ಕ್ ಶೇಕ್. ಇವತ್ತಿನ ಡೇ ಈ ಥರ ಎಂಜಾಯ್ ಮಾಡ್ಕೊಂಡು ಕಂಪ್ಲೀಟ್ ಮಾಡಿದ್ದೀವಿ. ನಾವು ಒಂದು ಸ್ವಲ್ಪ ಹೊತ್ತು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ, ಆಮೇಲೆ ಮನೆ ಕಡೆ ಹೊರಟ್ವಿ. ಓಕೆ ಗೈಸ್, ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಕಾಯ್ತಾ ಇರ್ರಿ. ಟಾಟಾ, ಬಾಯ್ ಬಾಯ್.